ನಾನು ಕಳೆದ 22 ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿಕೊಂಡು 15 ವರ್ಷಗಳಿಂದ ಒಬ್ಬ ಕಾಂಟ್ರಾಕ್ಟರ್ ಆಗಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ನನ್ನ ಗುರುಗಳು ಬಂದಿದ್ದಾರೆ ಇಲ್ಲಿ 15 ವರ್ಷದಿಂದ ನನಗೆ ಕೆಲಸ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಜರ್ನಿ ಮಾಡಿರೋದೇ ಒಂದು ಸಾಧನೆ. ಆ ಸಾಧನೆಯ ಜೊತೆಗೆ ಇವತ್ತು ಕಿರಿಕ್ ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ, ಅದು ಇನ್ನೊಂದು ಸಾಧನೆ ಅಂತ ಹೇಳ್ತೀನಿ. ನನ್ನ ತಂದೆ ತಾಯಿಗಳು ಹೆಮ್ಮೆಯಿಂದ ಹೇಳ್ತೀನಿ, ಅವರು ಒಬ್ರು ಕೂಲಿ ಕಾರ್ಮಿಕರು. ಆ ಕೂಲಿ ಕಾರ್ಮಿಕರ ಮಗನಾಗಿ ನಾನೇನೋ ಸಾಧನೆ ಮಾಡ್ಬೇಕಂತ, ಜೀವನ ಕಟ್ಕೋಬೇಕಂತ ಬೆಂಗಳೂರು ಬಂದು ನಿಮ್ಮೆಲ್ಲರ ಮುಂದೆ ಈ ಸಾಧನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಕಿರಿಕ್ ಚಿತ್ರ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಕ್ ಬರ್ತೀನಿ. ನನಗೆ ತುಂಬ ವರ್ಷಗಳಿಂದ ಕಳೆದ 10 ವರ್ಷಗಳಿಂದ ಸಿನಿಮಾದಲ್ಲಿ ಟಚ್ ಇದ್ರು. ಕೆಲವು ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ನನ್ನ ಸ್ನೇಹಿತರು ಇಲ್ಲೆಲ್ಲ ಬಂದಿದ್ದಾರೆ. ಅವ್ರ ಮುಖಾಂತರ ಒಂದು ಸಿನಿಮಾ ನಿರ್ಮಾಣ ಮಾಡೋಣ ಅಂತ ಬಂತು. ನಮ್ಮ ನಾಗತಹಳ್ಳಿ ಗಂಗಾಧರ್ ಅವರು ನನ್ನ ಹತ್ರ ಒಂದು ಕತೆ ಇದೆ ಸರ್, ಒಂದು ಹಳ್ಳಿ ಸ್ಟೋರಿ ಕಾನ್ಸೆಪ್ಟ್ ಇದೆ, ಅದು ಒಂದು ಚಿತ್ರ ಮಾಡ್ಬೇಕಂತ ನನಗೆ ತುಂಬ ಆಸಕ್ತಿ ಇದೆ ಅಂತ. ನನಗೂ ಕೂಡ ನನಗೆ ಚಿತ್ರರಂಗದ ಮೇಲೆ ತುಂಬ ಒಲವಿತ್ತು. ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಗುರ್ತಿಸ್ಕೋಬೇಕು ಅನ್ನೋದು ನನ್ನಲ್ಲಿತ್ತು. ಮತ್ತು ನನ್ನ ಗುರುಗಳು ಇವತ್ತು ಏನು ನಾನು ಇಷ್ಟು ಬೆಳೆಯ ಕಾರಣ, ಮೂಲ ಕಾರಣ ರವಿ ಅವರು ಅಂತ, ಅವ್ರಿಗೆ ಬಂದಿಲ್ಲ ಇವತ್ತು. ಅವ್ರಿಗೂ ಬರಬೇಕಿತ್ತು, ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೆ, ಅವ್ರಿಗೆ ಇವತ್ತು ಬಂದಿಲ್ಲ ಅವ್ರ ಕಾರಣಾಂತರಗಳಿಂದ. ಯಾವತ್ತು ಗುರುಗಳಾಗಿ ಇರ್ತಾರೆ, ಶಿಷ್ಯಂದ್ರು ಮಾತ್ರ ಬೆಳೀತಿರ್ತಾರೆ. ನನ್ನ ಬೆಳವಣಿಗೆ ಅವರೇ ಕಾರಣ ಇವತ್ತು. ಆ್ಯಕ್ಚುಲಿ ಅವರು ಒಂದು ಸ್ಟೋರಿ ಬರ್ಕೊಂಡು ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ರು, ಚಿತ್ರಗಳು ಮಾಡಬೇಕು ಅಂತ. ಅವ್ರ ಕನಸನ್ನ ನಾನಿವತ್ತು ನನಸು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಚಿತ್ರಕಥೆ ನಮ್ಮ ಒನ್ಲೈನ್ ಸ್ಟೋರಿ ಮಾಡ್ಬೇಕಾದ್ರೆ ನಮ್ಮ DOP ಅವ್ರು ಕೀರ್ತಿವರ್ಧನ್ ಹಾಗೂ ನಮ್ಮ ಡೈರೆಕ್ಟರ್ ಗಂಗಾತಹಳ್ಳಿ ನಾಗಧರು ಮತ್ತು ನಾನು ಒನ್ಲೈನ್ ಸ್ಟೋರಿ ಮಾಡಬೇಕಾದ್ರೆ ಈ ಕತೆಗೆ ನಾಯಕನ ಹುಡುಕ್ತಾ ಇದ್ವಿ. ಈ ನಾಯಕ ಕರೆಕ್ಟಾಗಿ ಸೂಟಬಲ್ ಆಗ್ತಾನೆ ಅಂತೇಳಿ ರವಿ ಶೆಟ್ಟಿ ಅವ್ರನ್ನ ನಾವು ಕರೆ ತಂದ್ವಿ. ಈ ನಾಯಕ ಮುಂಚೆ ಏನು ಮಾಡ್ತಾ ಇದ್ದ ಅಂತ ನಿಮ್ಗೆ ಗೊತ್ತಿಲ್ಲ. ಈ ನಾಯಕ ಒಬ್ಬ ಆಟೋ ಡ್ರೈವರ್, ಒಬ್ಬ ಕ್ಯಾಬ್ ಡ್ರೈವರು. ಅವನಿಗೂ ತುಂಬ ಕನಸುಗಳಿತ್ತು, ನಾನೆಲ್ಲಾದರೂ ಒಂದು ಅಚೀವ್ ಮಾಡಬೇಕು, ನಾನೆಲ್ಲಾದರೂ ಮುಂದೆ ಬರಬೇಕು ಅನ್ನೋದು. ಈ ಕತೆಗೆ ನಾಯಕ ಸೂಟ್ ಆಗ್ತಾ ಇದ್ದ. ಒಂದು ಫ್ಯಾಮಿಲಿ ಆಗಬೇಕಂದ್ರೆ ತಂದೆ ತಾಯಿ ಇಂಪಾರ್ಟೆಂಟು. ತಂದೆ ತಾಯಿ ಆದಮೇಲೆ ಮಕ್ಕಳು ಬರ್ತಾರೆ. ಮಕ್ಕಳು ಬಾಲ್ಯದಲ್ಲಿ ಆಟ ಪಾಠಗಳು ಆಡ್ಕೊಂಡು ಬೆಳೀತಿರ್ತಾರೆ. ಅವರು ಒಂದು ಏಜಿಗೆ ಬರ್ತಾರೆ, ಒಂದು 10 ಕ್ರಾಸ್ ಆದಮೇಲೆ 15 ಏಜಿಗೆ ಬರ್ತಾರೆ. ಆ 15 ಏಜಿಗೆ ಬರುವಾಗ ಅವ್ರಿಗೆ ಒಂದು ಕನಸುಗಳಿರುತ್ತೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇನ್ನೊಂದು ಆಗಬೇಕು ಅಂತ. ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇದೆಲ್ಲ ಸಾಧ್ಯ ಇರಲ್ಲ. ನಮ್ಮ ಕನಸುಗಳು ಕನಸಾಗೆ ಉಳ್ಕೊಬಿಡ್ತಾರೆ. ಈ ಚಿತ್ರದಲ್ಲೂ ಅದೇ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಒಂದು ಹುಡುಗ ಏನು ಮಾಡ್ತಾನೆ, ಏನಾಗ್ತಾನೆ, ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಲಿಲ್ಲದಾಗ ಅವನು ಏನಾಗ್ತಾನೆ, ಕೊನೆಗೆ ಅವನು ಏನೇನು ಪ್ರಾಬ್ಲಮ್ಸು ಫೇಸ್ ಮಾಡ್ತಾನೆ ಅನ್ನೋದೇ ಈ ಚಿತ್ರದ ಸಾರಾಂಶ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.